ನೋಡಿ ಇವರು 13B ಸಡನ್ನಾಗಿ ಬಂದು ಫೈಲ್ ಮಾಡಿಲ್ಲ. ಇಬ್ಬರು ಮಾತಾಡಿ ಕೂತ್ಕೊಂಡು ಡಿಫ್ರೆನ್ಸಸ್ ಎಲ್ಲ ಮಾತಾಡಿ ತಂದೆ ತಾಯಿಯವ್ರ ಹತ್ರ ಎಲ್ಲ ಇಬ್ಬರು ಮಾತಾಡಿ ಆಮೇಲೆ ಈ ಥರ ಒಂದು ಡಿಸಿಷನ್ ತೊಗೊಂಡಿರೋದು. ಇವ್ರಿಷ್ಟಕ್ಕೆ ಇವ್ರು ಮಾಡಿರೋದು ಏನಲ್ಲ. ಅದು ವರ್ಕೌಟ್ ಆಗ್ತಿಲ್ಲ ಅಂತ ಹೇಳಿದ್ಮೇಲೆ 4 years ದೇ ಹ್ಯಾವ್ ಲಿವ್ಡ್. 4 years ಇದ್ದಾರೆ ಜೊತೆಗೆ, ಚೆನ್ನಾಗಿದ್ದರು ಫಸ್ಟು ಫ್ಯೂ ಇಯರ್ಸ್. ಬಟ್ ಈ ಥರ ಡಿಫ್ರೆನ್ಸಸ್ ಬಂದಮೇಲೆ ಇಲ್ಲೇ ಒಂದು ಕ್ಲೋಜರ್ ತರೋದು ಒಳ್ಳೇದು ಅಂತ ಅನಿಸಿದೆ ಇಬ್ರಿಗೂ. ಆಮೇಲೆ ಗ್ರೋತ್ಗೂ ಅಷ್ಟೇ ಅಲ್ವಾ, ತುಂಬ ಇನ್ಕಂಪ್ಯಾಟಬಿಲಿಟಿ ಇದ್ದಾಗ ಅವ್ರ ಗ್ರೋತ್ ಆಗಲ್ಲ. ಆಮೇಲೆ ಇಬ್ಬರು ಕ್ರಿಯೇಟಿವ್ ಫೀಲ್ಡಲ್ಲಿ ಇರೋದ್ರಿಂದ ನನಗನ್ಸುತ್ತೆ ದೇ ಶುಡ್ ಫೋಕಸ್ ಮಾಡಬೇಕು. ಅದು ಕೆಲವರು ಹೇಳಿದ್ರು ಫೋಕಸ್ ಮಾಡೋಕ್ಕೇನು ಅವ್ರ ಪಾಟಿಗೆ ಅವ್ರು ಮದುವೆ ಇರ್ತಾರೆ, ಫೋಕಸ್ ಮಾಡ್ತಾ ಇರ್ತಾರೆ ಅಂತ. ಆಗಲ್ಲ. ಪ್ರತಿಯೊಬ್ಬರಿಗೂ ಒಂದೊಂದು ಥರ ಯೋಚನೆ ಇರುತ್ತೆ. ಕೆಲವರಿಗೆ ನಾನು ಜೀವನ ಮಾಡ್ತೀನಿ ಅಂದರೆ ನಾನು ಲೈಫ್ ಫುಲ್ಲಾಗಿ ಲಿವ್ ಮಾಡಬೇಕು. ಐ ಮಸ್ಟ್ ಲಿವ್ ಲೈಫ್ ಟು ದ ಫುಲ್ ಅಂತ. ಅಂದರೆ ನಾವು ಪ್ರತಿ ಕ್ಷಣನೂ ಸಂತೋಷವಾಗಿ ಪ್ರತಿ ಮೂಮೆಂಟು ಇಷ್ಟಪಟ್ಟು ಜೀವನ ಮಾಡಬೇಕು ಅಂತಿರುತ್ತೆ. ಸುಮ್ಮನೆ ಹೆಸ್ರಿಗೋಸ್ಕರ ಅಲ್ಲ. ಲೈಫ್ ಅಂದರೆ ಜಸ್ಟ್ ಸಿಂಪ್ಲಿ ಬೇರೆಯವ್ರ ಜೀವನ ಹಂಗೆ ಮಾಡ್ತಾರೆ, ನಾವು ಊಟ ಮಾಡಿ ಮಲಗೋದು ಅದು ಜೀವನ ಅಲ್ಲ ಅಂತ ಕೆಲವ್ರಿಗಿರುತ್ತೆ. ಕೆಲವ್ರಿಗೆ ಅಚೀವ್ಮೆಂಟ್ ಮಾಡಬೇಕು ಅಂತಿರುತ್ತೆ. ಇಬ್ಬರು ಆ ಕ್ಯಾಟಗರಿಗೆ ಬರ್ತಾರೆ. ಏನಂದರೆ ಅಚೀವ್ಮೆಂಟ್ ಇನ್ನೂ ಮಾಡೋಕ್ಕಿದೆ, ಇನ್ನೂ ಜಾಸ್ತಿ ಸಾಧನೆ ಮಾಡಬೇಕು ಅಂತ ಹೇಳಿ ಅವರು ಈ ಥರ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಅನಿಸುತ್ತೆ. ನಿಮ್ಮ ಹತ್ರ ಏನಾದರೂ ಇಬ್ಬರು ಕಡೆ ಪೇರೆಂಟ್ಸ್ ಏನಾದರೂ ನೀವು ಕರೆಸಿ ಮಾತಾಡಿಸಿದ್ದು ಉಂಟು? ಅವ್ರೇನಾದ್ರು ಹೇಳಿದ್ರೆ ಇದ್ರ ಬಗ್ಗೆ ಏನಾದ್ರು ಹೇಳ್ಬೋದು? ಪೇರೆಂಟ್ಸ್ ಇಲ್ಲ, ಪೇರೆಂಟ್ಸ್ ಅವರು ನನ್ನ ಹತ್ರ ಮಾತಾಡಿಲ್ಲ ಪೇರೆಂಟ್ಸು. ಬಟ್ ಪೇರೆಂಟ್ಸ್ ಅವ್ರ ಹತ್ರ ಮಾತಾಡಿ, ಇಬ್ಬರ ಹತ್ರನೂ ಮಾತಾಡಿ ಇದು ಸರಿ ಹೋಗಲ್ಲ ಅಂತ ಅವ್ರಿಗೂ ಅನಿಸಿದೆ. ತುಂಬ ಟ್ರೈ ಮಾಡಿದ್ರು ಇಬ್ಬರು, ಆಗಲಿಲ್ಲ. ಸೊ ಅದರಿಂದ ಈ ನಿರ್ಧಾರನೇ ಸರಿ ಅಂತ ಹೇಳಿ ಅವ್ರಿಗೆ ಗೊತ್ತಿದೆ. ಪ್ರತಿ ಬರಬೇಕಾದ್ರೆ ಭೇಟಿ ಆಗಬೇಕಂದ್ರೆಲ್ಲ ಅವ್ರಿಗೆ ಗೊತ್ತಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.